ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಸೋಮವಾರ ನಾವು ಅಮ್ಮನವ್ರದ್ದು ದರ್ಶನ ಮಾಡಿ ಉಡಿ ಕೊಟ್ಟು ಹೂವು ಕೊಟ್ಟು ಬಂದ್ವಿ. ಅಲ್ಲಿ ಫೋಟೋ ತೆಗೆಯುವ ಹಾಗಿಲ್ಲ, ಯಾಕೆ ಅಂದರೆ ಅಲ್ಲಿ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೂ ಕೆಲವೊಬ್ರು ಕದ್ದು ಕದ್ದು ತೆಗಿತಾ ಇದ್ದಾರೆ. ಇವತ್ತಂತೂ ತುಂಬ ಚಂದ ಕಾಣುತ್ತೆ ಗೊತ್ತಾ ದೇವರು. ಅಮ್ಮನವರು ತುಂಬ ಸಖತ್ತಾಗಿ ಕಾಣುತ್ತೆ. ಅದ್ರದ್ದು ಜಾತ್ರೆ ಮುಗಿಯೋ ಟೈಮ್ ಬಂತಲ್ವಾ, ಅದ್ರದ್ದೊಂದು ಕತೆ ಇದೆ. ಅದಕ್ಕೆ ಮೋಸ ಆಗತ್ತಲ್ವಾ, ಮೋಸ ಆದಾಗ ಅವ್ರದ್ದು ಮುಖ ಎಲ್ಲ ಈ ಟೈಮಲ್ಲಿ ಮುಗಿಯೋ ಟೈಮಲ್ಲಿ ಅದ್ರದ್ದು ಮುಖ ಎಲ್ಲ ಸ್ವಲ್ಪ ಚೇಂಜ್ ಆಗತ್ತೆ. ಅಂದರೆ ಕೋಪದಿಂದ ಇದ್ದಾಳೆ ಅನ್ಸತ್ತೆ, ಆ ರೀತಿ ಮುಖ ಕಾಣತ್ತೆ ನಮಗೆ. ಅದು ನಾವು ದೃಷ್ಟಿ ಇಟ್ಟು ನೋಡಬೇಕು. ಫಸ್ಟ್ ದಿನ ಬಂದಾಗ ಆ ರೀತಿ ಕಳೆ ಇರಲ್ಲ, ನಂತರ ಅದು ಜಾತ್ರೆ ಮುಗಿಯೋ ಟೈಮಲ್ಲಿ ಆ ರೀತಿ ಕಳೆ ಇರುತ್ತೆ. ಅಂದರೆ ಅದಕ್ಕೆ ಕೋಪ ಬಂದಿರತ್ತಲ್ವಾ, ಹಾಗೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇವತ್ತು ಕೆಂಪು ಸಾರಿ ಉಡಿಸಿದ್ರು. ಆ ಕೆಂಪು ಸಾರಿಯಲ್ಲಂತೂ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು. ನೋಡಿ, ನಾನು ಇಲ್ಲೇ ಇದ್ದೇನೆ, ಫೋಟೋ ಎಲ್ಲ ತೆಗಿತಾ ಇದ್ವಿ, ನನ್ನ ಮಗ ತೆಗಿತಾ ಇದ್ದಾನೆ, ಇಲ್ಲೇ ಇದ್ದೇನೆ ದೂರದಲ್ಲಿ. ತುಂಬ ರಶ್ ಇದೆ ಗೊತ್ತಾ, ತುಂಬನೇ ರಶ್ ಇದೆ. ಇವತ್ತು ಕೂಡ ಹೊರಗಡೆ ಎಲ್ಲ ರಶ್ ಇದೆ. ನೋಡಿ, ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮಗೆ ಇವತ್ತೊಂದು ಪಾಸ್ ಅಲ್ಲಿ ಸಿಕ್ಕಿತ್ತು, ನಮಗೆ ಪಾಸ್ ಇತ್ತು. ನಾವು ಮಧ್ಯ ಹೋಗಿ ಹಣ್ಕಾಯಿ ಮಾಡ್ಕೊ ಬಂದರು, ಬೇಗ ಆಯಿತು ನಮ್ಮದು. ನೀವು ನೋಡಿ ಸೋಮವಾರದ ಅಮ್ಮನವರು ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಖುಷಿ ಆಗುತ್ತೆ ಗೊತ್ತಾ. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಹೀಗೆ ಅನ್ಸ್ಬೋದು, ನಾವು ನೇರವಾಗಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆ ಮುಖ, ದೇವ್ರದ್ದು ಮುಖ, ಕಳೆ, ಎಷ್ಟು ಬಂಗಾರ ಎಲ್ಲ ಹಾಕಿರ್ತಾರೆ ಗೊತ್ತಾ. ತುಂಬಾ ಚಂದ ಕಾಣುತ್ತೆ, ತುಂಬ ಖುಷಿ ಆಗುತ್ತೆ. ನೀವು ಒಮ್ಮೆ ನೋಡಿ. ಹಾಗೆ ಇವತ್ತು ನಾವು ನಟರಾಜ್ ರೋಡ್ ಕಡೆ ಹೋಗೋಣ. ಇವತ್ತು ಬೇಡ, ಆಟ ಆಡೋದೆಲ್ಲ ಬೇಡ, ಅಲ್ಲಿ ಕೋಟೆಕೆರೆಗೆಲ್ಲ ಹೋಗೋದು ಬೇಡ. ಇವತ್ತು ನಟರಾಜ್ ರೋಡ್ ಕಡೆ ಹೋಗೋಣ. ಅಲ್ಲಿ ಏನೆಲ್ಲ ಬಂದಿದೆ ಅಂತ ತೋರಿಸ್ತೇನೆ. ಅಲ್ಲೂ ತುಂಬ ವಸ್ತು ಬಂದಿರುತ್ತೆ, ನಾನು ತೋರಿಸ್ತೇನೆ. ಅಂದರೆ ನಮ್ಮ ಮನೆಗೆ ಬೇಕಾಗಿರೋದು, ನಮ್ಗೆ ಬೇಕಾಗಿರೋ ವಸ್ತುಗಳೇ ಇರ್ತವೆ. ಏನೆಲ್ಲ ಇದೆ ಅಂತ ಹೇಳ್ತೇನೆ ಮುಖ್ಯನ. ತುಂಬ ಚೆನ್ನಾಗಿರೋ ವಸ್ತು ಕೂಡ ಇದೆ. ನಮಗೆ ಕೆಲವೊಂದು ತಗೊಂಡು ನಾವು ಮೋಸ ಹೋಗ್ತೀವಲ್ವ, ಅಂಥ ವಸ್ತುನೂ ಕೂಡ ಇದೆ. ನಾನು ತೋರಿಸ್ತೇನೆ ನಿಮಗೆ ಏನು ಅಂತ. ಬನ್ನಿ. ಇದು ನಟರಾಜ್ ರೋಡಲ್ಲಿ ಹೋಗ್ತಾ ಇದ್ದೇವೆ ನಾವು. ನಟರಾಜ್ ರೋಡು ಇಂದ ಹೋಗ್ತಾ ಇದ್ದೀವಿ. ಇದೆಲ್ಲ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ. ಇದೆಲ್ಲ ನಿಮ್ಗೆ ಅನಿಸ್ಬೋದು ಯಾರು ತಗೋತಾರೆ ಇದೆಲ್ಲ ಅಂತ. ತಗೊಳ್ಳುವವರು ಇದ್ದಾರೆ ಇಲ್ಲಿ ಸುತ್ತಮುತ್ತಲು ತುಂಬ ಹಳ್ಳಿ ಇದೆಯಲ್ವಾ, ಇದೆಲ್ಲ ಬೇಕಾಗಿರುವ ವಸ್ತುನೇ ಇದು. ಹಾಗಾಗಿ ತಗೊಳ್ಳುವವರು ತಗೊಳ್ತಾರೆ. ಹಾಗೆ ಇಲ್ಲೆಲ್ಲ ರೋಡ್ ಸೈಡ್ ಎಲ್ಲರೂ ಅಲ್ಲಲ್ಲಿ ಗುಂಪು ಮಾಡಿ ಕೂತ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಜನ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ ಏನು ಮಾಡ್ತಾರೆ ಗೊತ್ತಾ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಅಲ್ಲಿ ಇಟ್ಕೋತಾರೆ, ಹೀಗೆ. ಇದು ಕಾಲ್ ಚೈನ್, ಇದು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ಕೊಡ್ಬೋದು. ಇದು ನಾವು ಮಾರ್ಕೆಟಲ್ಲಿ ತಗೊಳ್ಳಿಕ್ಕೆ ಹೋದ್ರೆ ಇದಕ್ಕೆ ಡಬಲ್ ರೇಟ್ ಹೇಳ್ತಾರೆ, ಆದರೂ ಕೆಲವೊಮ್ಮೆ ಸಿಗಲ್ಲ. ನಮ್ಮ ಸಿರ್ಸಿ ಮಾರ್ಕೆಟ್ ಹೇಗೆ ಗೊತ್ತಾ, ತುಂಬ ಕಾಸ್ಟ್ಲಿ ಇದೆ. ಯಾವುದೇ ಒಂದು ವಸ್ತು ತಗೊಳ್ಳಿಕ್ಕೆ ಹೋದ್ರು ತುಂಬ ರೇಟ್ ಇದೆ. ಅದೇ ನಾವು ದೊಡ್ಡ ದೊಡ್ಡ ಮಾಲಿಗೆ ಹೋದ್ರೆ ಅಷ್ಟು ರೇಟ್ ಇರಲ್ಲ, ಮೋಸ ಹೋಗಲ್ಲ. ಇದು ಚಿಕ್ಕ ಪುಟ್ಟ ಅಂಗಡಿಯೆಲ್ಲ ಇರುತ್ತಲ್ವ, ಅಲ್ಲಿ ನಾವು ಖರೀದಿ ಮಾಡಿದರೆ ಮೋಸ, ಅಂದರೆ ಡಬಲ್ ರೇಟು, ಕೆಲವೊಂದು ಸಿಗಲ್ಲ. ಹಾಗಾಗಿ ಜಾತ್ರೆಯಲ್ಲಿ ತುಂಬ ಖರೀದಿ ಮಾಡ್ತಾರೆ ಜನರು. ಅಂದರೆ ಸ್ವಲ್ಪ ಕಡಿಮೆಲೂ ಸಿಗುತ್ತೆ, ವೆರೈಟಿನೂ ಸಿಗುತ್ತೆ ಅಂತ. 2 ವರ್ಷಕ್ಕಾಗುವಷ್ಟು ಎಲ್ಲ ಏನು ಬೇಕು ನೋಡಿ ಎಲ್ಲ ಖರೀದಿ ಮಾಡ್ಕೋತಾರೆ. ನಮ್ಮ ಮಾರ್ಕೆಟೇ ಹೀಗಿದೆ. ನಮ್ಮದು ಕುಮಟಾ, ಹುಬ್ಬಳ್ಳಿ, ಹೊನ್ನಾವರಕ್ಕೆ ಹೋಲಿಸಿದ್ರೆ ಸಿರ್ಸಿ ಮಾರ್ಕೆಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ. ನೋಡಿ, ಇಲ್ಲೆಲ್ಲ ಬಟ್ಟೆ ಅಂಗಡಿಗಳು, ಎಲ್ಲ ಜನರೆಲ್ಲ ನೋಡಿ ಯಾವ ರೀತಿ ತಿರ್ತಾ ಇದ್ದಾರೆ. ಈಗ ನಾವು ಮನೆಗೆ ದೇವ್ರದ್ದು ದರ್ಶನ ಮಾಡಿ ಮನೆಗೆ ಹೋಗಿ ಊಟ ಮಾಡಿ 11:30 ಬಂದಿದ್ವಿ. ಇಲ್ಲಿ 11:30 1 ಅವರ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೆಲ್ಲರೂ ತಿರ್ಗಾಡ್ತಾ ಇದ್ದಾರೆ. ಈಗಲೂ 12:30 ನಂತರನೂ ಬರ್ತಾರೆ. 5 ಗಂಟೆ ತನಕನೂ ಜನ ಓಡಾಡ್ತಾ ಇರ್ತಾರೆ. ಮತ್ತು ಹಾಗೆ ದೇವಿದು ದರ್ಶನ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ 5 ಗಂಟೆಗೆ. ಮತ್ತಾಗಿ 24 ತಾಸು ಕೂಡ ಇಲ್ಲಿ ಮಾರ್ಕೆಟ್ ಇರುತ್ತೆ. ಬರೋರು ಬರ್ತಾನೆ ಇರ್ತಾರೆ, ಹೋಗೋರು ಹೋಗ್ತಾನೆ ಇರ್ತಾರೆ. ನೋಡಿ, ಎಲ್ಲ ರೋಡ್ ಸೈಡ್ ಮಾರ್ತಾ ಇದ್ದಾರೆ, ಎಲ್ಲ ವಸ್ತು ಇದೆ, ಏನು ಬೇಕು ನೋಡಿ ಅಷ್ಟು. ಈ ಕಡೆನೂ ಇದೆ, ನಟರಾಜ್ ರೋಡ್ ಕಡೆನೂ ತುಂಬ ಇದೆ, ಕೋಟೆಕೆರೆ ರೋಡಲ್ಲೂ ತುಂಬ ಇದೆ, ಎಲ್ಲ ಕಡೆನೂ ತುಂಬ ಇದೆ. ಸುತ್ತಮುತ್ತಲು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಅಂಗಡಿಗಳೇ ಜಾಸ್ತಿ.
ಇಲ್ಲಿ ನಟರಾಜ್ ರೋಡಲ್ಲಿ ಬಟ್ಟೆ ಅಂಗಡಿ ತುಂಬಾನೇ ಇದೆ. ಬಟ್ಟೆ ಅಂಗಡಿ ಮತ್ತು ಬೆಡ್ಶೀಟ್ ಅಂಗಡಿ. ಬೆಡ್ಶೀಟಿಗೆ ಕಣ್ಣು ಮುಚ್ಕೊಂಡು ದುಡ್ಡು ಕೊಡ್ಬೋದು. ಯಾಕೆ ಗೊತ್ತಾ, ನಾವು ಬಾಕಿ ಟೈಮಲ್ಲಿ ಮಾರ್ಕೆಟಲ್ಲಿ ಹೋದರೆ ಡಬ್ಬಲ್ ತ್ರಿಬ್ಬಲ್ ರೇಟನ್ನು ನಾವು ಕೊಡಬೇಕು. ಬೆಡ್ಶೀಟ್ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಬೆಡ್ಶೀಟ್ಗಳು ಸೇಲ್ ಆಗ್ತವೆ ಇಲ್ಲಿ ನಮ್ಮ ಸಿರ್ಸಿಯಲ್ಲಿ. ಹಾಗೆ ಇಲ್ಲಿ ಬಟ್ಟೆ ನಾನು ಹೇಳಿದ್ನಲ್ವಾ, ಕೆಲವೊಂದು ವಸ್ತುವನ್ನು ನಾವು ತಗೋಬಹುದು, ಕೆಲವೊಂದು ತಗೊಂಡು ಮೋಸ ಹೋಗ್ಬೋದು ಅಂದಿದ್ನಲ್ವಾ. ಅದೇ ಈ ಬಟ್ಟೆ ಇದೆ ನೋಡಿ, ಈ ಬಟ್ಟೆನ ನಾವು ತಗೋತೀವಿ, ಮನೆಗೆ ತಗೊಂಡು ಹಾಕಿದಾಗ ಸರಿ ಇರುತ್ತೆ. ಒಂದ್ಸಲ ನಾವು ನೀರಲ್ಲಿ ತೊಳೆದು ಹಾಕಿದಾಗ ನಮಗೆ ಆಗಲ್ಲ. ಹಾಗೆ ಕಲ್ಲರು ಕೂಡ ಬಿಟ್ಟೋಗತ್ತೆ. ಒಂದು ದಿನ ಯೂಸಿಗೆ ಬರಲ್ಲ. ಯಾಕಂದ್ರೆ ನಾವು ತುಂಬ ವರ್ಷದಿಂದ ನೋಡಿದ್ವಿ ಇಲ್ಲಿ ಬಟ್ಟೆ ತಗೊಂಡು, ಸ್ವಲ್ಪನೂ ಚೆನ್ನಾಗಿರಲ್ಲ. ನೀವು ಇದು ಬಟ್ಟೆನ ನೋಡಿ ತಗೊಳ್ಳಿ, ಓಕೆನಾ. ಕಾಟನ್ ಬಟ್ಟೆ ಇರತ್ತಲ್ವಾ, ಅಂಥವೆಲ್ಲ ಸರಿನೇ ಬರಲ್ಲ. ಕಲ್ಲರೆಲ್ಲ ಹಾಕಿಡ್ತಾರೆ, ಮೋಸ ಹೋಗ್ತಾರೆ ಜನ. ನೋಡಿ ಈ ಬಳೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಇದು 100 ರೂಪಾಯಿ ಸೆಟ್. ಇದು ನಾನು ಅಲ್ಲೇ ತಗೊಬಿಟ್ಟೆ, ದೇವ್ರದ್ದು ಬಾಗ್ಲಲ್ಲೇ ನಾನು 1-2 ಸೆಟ್ಟು ನಮ್ಮ ಮನೆಯವರು ಕೊಡಿಸಿದ್ರು, ತಗೊಂಡೆ. ಇಲ್ಲಿ ಚೆನ್ನಾಗಿದೆ. ಇಲ್ಲಿ ನಾನು ಬುಧವಾರ ಅಥವಾ ಗುರುವಾರ ಬಂದಾಗ ತಗೋತೀನಿ. ಹೀಗೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರೋ ಬಳೆನೇ ಇದೆ ಇಲ್ಲಿ. 100 ರೂಪಾಯಿ ಸೆಟ್ಟು ಕೊಡ್ಬೋದು. ಅಂದರೆ ಸಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇವೆಲ್ಲ ತಗೋತಾರೆ, ಲೇಡೀಸ್ ಎಲ್ಲ ನೋಡ್ತಾರೆ, ಒಂದೊಂದೇ ತಗೊಂಡು ಹೋಗ್ತಾ ಇದ್ದಾರೆ. ದೂರದಿಂದ ಬಂದವ್ರು ಏನು ಮಾಡ್ತಾರೆ ಗೊತ್ತಾ, ಒಂದೇ ಸಲ ನೋಡ್ತಾರೆ, ಹೋಗ್ತಾರೆ. ನಾವಿಲ್ಲ ಹತ್ರ ಅಲ್ವಾ, ನಮಗೆ ಇವತ್ತು ನೋಡ್ಕೊಂಡು ಹೋಗ್ತೀವಿ. ನಂದೇ 2-3 ದಿನ ಬಿಟ್ಟು ಬಂದು ಏನು ಬೇಕು ಅದನ್ನು ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೋಡಿ ಹೋಗೋಣ, ಹೀಗೆ ಹೋಗೋಣ ನಟರಾಜ್ ರೋಡ್ ತನಕ. ಇಲ್ಲಿ ನನ್ನ ಮಗ ಕೀಗೊಂಚು ತಗೊಂಡ, 100 ರೂಪಾಯಿ ಅಂದರು. 2 ಕೀಗೊಂಚು ತಗೊಂಡ ಇವನು. ಒಂದಕ್ಕೆ 100, ಒಂದಕ್ಕೆ 80. ಚೆನ್ನಾಗಿದೆ, ಇದು ತುಂಬಾನೇ ಚೆನ್ನಾಗಿದೆ ಗೊಂಬೆ. ಅವನಿಗೆ ಇಷ್ಟ, ಅದಕ್ಕಾಗೆ ಬಂದಿದ್ದಾನೆ ನನಗೆ, ಹೋಗೋಣ ಅಂತ. ಮಕ್ಕಳೆಲ್ಲರೂ ಇದನ್ನೇ ಇಷ್ಟಪಡ್ತಾರೆ ನೋಡಿ. ಎಲ್ಲ ಮಕ್ಕಳು ಇದನ್ನೇ ಖರೀದಿ ಮಾಡ್ತಾ ಇದ್ದಾರೆ. ಕೀಗೊಂಚು ತುಂಬ ಚೆನ್ನಾಗಿರೋ ಕೀಗೊಂಚು ಬಂದಿದೆ. 100 ರೂಪಾಯಿಗೆ ಕೊಡ್ಬೋದು. ಚೆನ್ನಾಗಿದೆ. ಹಾಗೆ ಹೀಗೆ ಹೋಗೋಣ. ಇಲ್ಲೆಲ್ಲ ನೋಡಿ ಪಿಂಗಾಣಿ ಪಾತ್ರೆಗಳು, ಹಾಗೆ ಎಲ್ಲ ಇದಕ್ಕೆಲ್ಲ ರೇಟ್ ಹಾಕಿ ಇಟ್ಟಿದ್ದಾರೆ. 50 ರೂಪಾಯಿಗೊಂದು, 100 ರೂಪಾಯಿಗೊಂದು, ಹೀಗೆಲ್ಲ ಹಾಕಿ ಇಟ್ಟಿದ್ದಾರೆ ಕೆಲವೊಂದು ವಸ್ತು. ಇದೆಲ್ಲ ಬಟ್ಟೆ ಅಂಗಡಿಗಳು ಇಲ್ಲಿ ತುಂಬ ಇದೆ. ಎಲ್ಲ ರೇಟ್ ಹಾಕಿದ್ದಾರೆ. 20 ರೂಪಾಯಿ ಒಂದು ಕಡೆ, 30 ರೂಪಾಯಿ ಒಂದು ಕಡೆ, 50 ರೂಪಾಯಿ ಒಂದು ಕಡೆ, ಹೀಗೆ ಕೆಲವೊಂದಕ್ಕೆ ದುಡ್ಡು ಕೊಡ್ಬೋದು. ಆದರೆ ಬಾಳಿಕೆ ಬರಲ್ಲ ಗೊತ್ತಾ. ಈ ಬಟ್ಟೆಯಲ್ಲಿ ನೈಟಿ ಎಲ್ಲ ಇದೆಯಲ್ವಾ, ತಗೋಬಾರ್ದು ಇಲ್ಲಿ. ಕೆಲವೊಂದು ಕುರ್ತೀಸು ಅಷ್ಟೇ, ಮನೆಗೆ ಹೋಗಿ ತಗೋದಾಗ ಏನೂ ಇರಲ್ಲ. ಕೆಲವೊಂದು ನೋಡಿ ತಗೋಬೇಕು. ಎಲ್ಲ ಸೇಲ್ ಮಾಡ್ತಾರೆ. ಇಲ್ಲಿ ಬಟ್ಟೆನೇ ತುಂಬ ಇದೆ. ಹಾಗೆ ದೊಡ್ಡ ಬ್ಯಾಗು ಕೂಡ ಬಂದಿರ್ತದೆ. ಬ್ಯಾಗು ಕೂಡ ಖರೀದಿ ಮಾಡ್ತಾರೆ ಇಲ್ಲಿ ಜನ. ಅಂದರೆ ನಾವೇನು ಈ ಮಾರ್ಕೆಟ್ ಏನು ನೋಡಿಲ್ಲ ಅಂತಲ್ಲ, ಬಾಕಿ ಟೈಮಲ್ಲಿ ನಮ್ಮ ಸಿರ್ಸಿ ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ತಗೋತಾರೆ. ಹಾಗೆ ವೆರೈಟಿ ಸಿಗುತ್ತೆ. ಇದು ನೋಡಿ, ಇದರಲ್ಲಿ ಕುಂಕುಮ ಹಳದಿ ಹಾಕ್ಬೋದು. ಇದು 100 ರೂಪಾಯಿಗೊಂದು ಅಂತ ಇದ್ದಾರೆ. ಇದೇನಾದ್ರು ಸ್ವಲ್ಪ ಏನಾದರೂ ಬಿತ್ತಂದರೆ ಕಟ್ಟಾಗಿಬಿಡತ್ತೆ. ನೋಡಲಿಕ್ಕೆ ಚಂದ ಕಾಣುತ್ತೆ, ಆದರೆ ಕಟ್ಟಾಗಿಬಿಡತ್ತೆ. ಚೆನ್ನಾಗಿದೆ ನೋಡಲಿಕ್ಕೆ, ಏನು ಬೀಳಬಾರ್ದು. 100 ರೂಪಾಯಿಗೊಂದು. ಒಂದು ಸೈಡು ಹಳದಿ ಮತ್ತು ಕುಂಕುಮ ಹಾಕ್ಬಹುದು. ಬನ್ನಿ, ಹೀಗೆ ನಟರಾಜ ಎಂಡ್ ತನಕ ಹೋಗೋಣ. ನಟರಾಜ್ ರೋಡ್ ಎಂಡ್ ತನಕ. ಅಲ್ಲೇ ಪಕ್ಕದಲ್ಲಿ ಹೋದ್ರೆ ದೇವಿಕೆರೆ ರೋಡ್ ಬರುತ್ತೆ, ಅಲ್ಲೂ ಕೂಡ ತುಂಬ ಅಂಗಡಿ ಇದೆ. ಫ್ರೆಂಡ್ಸ್, ಎಷ್ಟು ಮಾರ್ಕೆಟ್ ಇದೆ ಅಂತ. ಈಗ ನಾವು ಮನೆಗೆ ಹೋಗ್ತೀವಿ, 12:30 ಆಗ್ತಾ ಬಂತು. ಒಂದಿಷ್ಟು ಸಾಮಾನು ಸಣ್ಣ ಪುಟ್ಟ ತಗೊಂಡ್ವಿ, ನನ್ನ ಮಗ ತಗೊಂಡ.